ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದಂಥ ಟಿ.ಎನ್. ನಾರಾಯಣಗೌಡ ಸತತವಾಗಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ನಮ್ಮ ನಾಡಿನ ಜನ ಭಾಷೆ ಮಣ್ಣಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಭಾಗಿಯಾಗಲಿಕ್ಕೆ ನಾವು ಕರ್ನಾಟಕ ಮುಸ್ಲಿಂ ವಕೀಲರ ವೇದಿಕೆ ವತಿಯಿಂದ ಬಂದಿದ್ದೀವಿ. ಈ ಹೋರಾಟ ಒಂದು ನ್ಯಾಯಸಮ್ಮತವಾದಂಥ ಹೋರಾಟ. ತಮಿಳುನಾಡು ಸರ್ಕಾರದ ನಕಾರಾತ್ಮಕ ಧೋರಣೆಗೆ ವಿರುದ್ಧವಾಗಿ, ಅದೇ ರೀತಿ ಕಾವೇರಿ ಜಲ ಏನು ಸಮಿತಿ ಇದೆ ಆ ಸಮಿತಿಯ ಆದೇಶಕ್ಕೆ ವಿರುದ್ಧವಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ನಮ್ಮಲ್ಲೇ ಕುಡಿಲಿಕ್ಕೆ ನೀರಿಲ್ಲ, ನಾವು 3500 ಕ್ಯೂಸೆಕ್ಸ್ ನೀರು ಅವರಿಗೆ ಕೊಡುವುದಂತ ಹೇಳಿದರೆ ಇದು ನಂಬಲಿಕ್ಕಾಗದಂಥ ವಿಷಯ. ಇದು ಯಾವ ಕಾರಣಕ್ಕೂ ಇದನ್ನು ನಾವು ಬಿಡುವುದಿಲ್ಲ, ಹೋರಾಟ ಮಾಡುತ್ತೇವೆ ಎಂಬುದನ್ನು ಇಲ್ಲಿ ತಿಳಿಯಪಡಿಸ್ತೇನೆ. ಅದೇ ರೀತಿ ನೋಡಿ, ಮುಂದಕ್ಕೆ ಸರಿಯಾಗಿ ಮಳೆ ಇಲ್ಲ, ರಾಜ್ಯದಲ್ಲಿ ಬರಗಾಲ ಬರುತ್ತೋ ಏನೋ ಎಂಬ ಅನಿಶ್ಚಿತಿಯಲ್ಲಿ ನಾವಿರುವಾಗ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇಲ್ಲದಿರುವಂಥ ನೀರನ್ನು ನಾವು ಕೊಟ್ಟರೆ ಪ್ರಥಮತವಾಗಿ ಬೆಂಗಳೂರಿಗರಿಗೆ ತುಂಬ ಕಷ್ಟವಾಗುವ ಸಾಧ್ಯತೆ ಇರುವುದರಿಂದ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ರಾಜ್ಯ ಸರ್ಕಾರ ಪ್ರಾಧಿಕಾರದ ಮುಂದೆ ಸರಿಯಾಗಿ ತಮ್ಮ ವಾದವನ್ನು ಮಂಡಿಸಬೇಕು. ನುರಿತ ಕರ್ನಾಟಕದ ಕನ್ನಡಿಗ ವಕೀಲರನ್ನಿಟ್ಟುಕೊಂಡು ಹೋರಾಟ ಮಾಡಬೇಕಂತೇಳಿ ನಾನು ಬಯಸ್ತೀನಿ. ಎಲ್ಲಿಯಾದರೂ ಇದರಲ್ಲಿ ವಿಫಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದ ನಾರಾಯಣಗೌಡರ ಬೆನ್ನಿಯಿಂದ ನಿಂತ್ಕೊಂಡು ಅವರು ಮಾಡುವ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಾಗಿ ಮುಂದುವರಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ.